ಜಯರಾಜ್ ಆಗಿರ್ಬೋದು, ಆಯಿಲ್ ಕುಮಾರ್ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ದರ್ಶನ್ ತೂಗದೀಪ ಅವ್ರ ಹೆಸರನ್ನ ಸೇರಿಸಬೇಕು. ಪೊಲೀಸ್ ಅವರು ರೌಡಿ ಶೀಟರ್ ಓಪನ್ ಮಾಡಿದ್ದಕ್ಕೆ ನನ್ನ ಒಂದು ಸಲ್ಯೂಟ್. ಪ್ರೊಡ್ಯೂಸರ್ಗೆ ಗನ್ ತೋರಿಸಿರೋದು ಇದೆಯಲ್ಲ, ಒಬ್ಬ ರೌಡಿ ಫಿಲ್ಮ್ ಹೀರೋ ಆಗ್ಬಿಟ್ಟಲ್ಲ. ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಅಂತ? ಮೊದಲನೇದಾಗಿ ಈ ಫ್ಯಾನ್ಸು ಬಾಡಿಗೆ ಫ್ಯಾನ್ಸು, ಪೇಡ್ ಗುಲಾಮರ್ ಇದಾರಲ್ಲ, ಈ ಏನು ದರ್ಶನ್ ಫ್ಯಾನ್ಸು, ಅವ್ರನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ಇದೆ. ಆಚೆ ಬರ್ತಾರೆ, ಬಂದ್ಬಿಟ್ಟು ನೋಡ್ಕೊಂಡ್ಬಿಡ್ತಾರೆ ಅನ್ನೋದನ್ನ ನನಗೆ ಕಮೆಂಟ್ ಹಾಕ್ತಾ ಇದ್ದೀರಾ. ನಮ್ಮಣ್ಣ ತುಂಬಾ ಒಳ್ಳೆಯವನು, ಬಂಗಾರ ಚಾಕುಲ್ ಚುಚ್ತಾನೆ, ಬೇರೆಯವ್ರ ಕಬ್ಬಣ ಚಾಕುಲ್ ಚುಚ್ತಾನೆ ಅನ್ನೋದು ಆಗಿದೆ. ಚುಚ್ಚೋದು ಬಂಗಾರ ಚಾಕುದಲ್ಲೇ, ಆದ್ರೆ ಚುಚ್ತಾನಲ್ಲ ಗುರುವೇ. ಅವ್ರು ಸಪೋರ್ಟ್ ಆಗಿ ನಿಲ್ತಾ ಇರೋಂಥದ್ದು, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಇಟ್ಕೊಂಡಿರೋಳು ಕ್ಷಣಿಕ, ಕಟ್ಕೊಂಡಿರೋಳು ಕೊನೆ ತನಕ ಅಂತ. ಪವಿತ್ರ ಗೌಡ ಅವರು ಹೇಗೆ ಅಂತ ನಿಮ್ ಪ್ರಕಾರ? ಪವಿತ್ರ ಗೌಡ ಅನ್ನುವ ಒಂದು ನೀಚ ವಿಷಯ ರೇಣುಕಾ ಸ್ವಾಮಿ ಮಾಡಿರೋದು ತಪ್ಪೇ ಅಲ್ವಾ? ಸೋಷಿಯಲ್ ಮೀಡಿಯಾ ಇರೋದೇ ನಿಮ್ಮ ವ್ಯೂಸ್ ಅಂಡ್ ಕಮೆಂಟ್ಸ್ ಅನ್ನ ಬರೆಯಕ್ಕೆ. ಯಾರೋ ಒಬ್ಬರನ್ನ ಚೂ ಬಿಟ್ಬಿಟ್ಟು ನೀವು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಹೊಡಿಸ್ತೀನಿ ಅಂತ ಹೇಳಿದ್ರೆ ಯಾವ ಮನಸ್ಥಿತಿ ಇದು? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೇ, ನಿಮ್ಮ ಮೌನ ಇದಕ್ಕೆ ಸಮ್ಮತಿ ಸೂಚಿಸ್ತಾ ಇದೆ. ಮೌನಂ ಸಮ್ಮತಿ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ನೀವು ದುಷ್ಟರನ್ನ, ರೌಡಿಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ ನೇರ ಆಪಾದನೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಅರೆಸ್ಟ್ ಆಗಿ ಈಗಾಗಲೇ 9 ದಿನ ಕಳೆದಿದೆ. ಸಾಕಷ್ಟು ವಿದ್ಯಮಾನಗಳು ಪ್ರತಿದಿನ ಈ ಒಂದು ಕೇಸ್ನಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಈ ಒಂದು ಕೇಸ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಶಾಂತ್ ಸಂಬರ್ಗಿ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ ಸರ್. ನಮಸ್ತೆ. ಸೊ ಫಸ್ಟ್ಲಿ ಈ ಆಲ್ಮೋಸ್ಟ್ 9 ಡೇಸ್ ಆಗಿದೆ ಅವರನ್ನು ಕಸ್ಟಡಿಗೆ ತಗೊಂಡು. ಸೊ ಇವತ್ತು ಬರ್ತಾ ಇರುವಂತಹ ಮಾಹಿತಿಗೆ ಪ್ರಕಾರ ACP ಅವರು ದರ್ಶನ್ ಅವರನ್ನು ರೌಡಿ ಶೀಟರ್ ಲಿಸ್ಟಿಗೆ ಸೇರಿಸಬೇಕು, ಅಥವಾ ಅವ್ರ ಹೆಸರಲ್ಲಿ ಒಂದು ರೌಡಿ ಶೀಟ್ ಓಪನ್ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ನಿಮಗೆ ಈ ಒಂದು ಪ್ರಕರಣದ ಬಗ್ಗೆ ಯಾವ ರೀತಿ ಒಪಿನಿಯನ್ ಇದೆ ಅಂತ? ಈ ನಟನ ವಿರುದ್ಧ ಅನೇಕ ದೂರುಗಳು ಬರ್ತಾ ಇದೆ. ಕರ್ನಾಟಕದ ಬೆಂಗಳೂರಿನ ಭೂಗತ ದೊರೆಗಳ ಹೆಸರಲ್ಲಿ ಜಯರಾಜ್ ಆಗಿರ್ಬೋದು, ಕೋತ್ವಾಲ್ ಆಗಿರ್ಬೋದು, ಮುತ್ತಪ್ಪ ರೈ ಆಗಿರ್ಬೋದು, ಆಯಿಲ್ ಕುಮಾರ್ ಆಗಿರ್ಬೋದು, ಕೋಲಿ ಫಯಾಜ್ ಆಗಿರ್ಬೋದು, ಅದ್ರ ಜೊತೆಗೂ ದರ್ಶನ್ ಹೆಸರು ಸೇರಬೇಕು. ಅವ್ರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳಿದೆಯಲ್ಲ, ಟಾರ್ಚರ್ಗಳಿದೆಯಲ್ಲ, ಹೆಣ್ಮಕ್ಳಿಗೆ ಶೋಷಣೆ ಕೊಟ್ಟಿರೋದಿದೆಯಲ್ಲ, ಪ್ರೊಡ್ಯೂಸರ್ಗೆ ಗನ್ ತೋರಿಸಿರೋದು ಇದೆಯಲ್ಲ, ಎಲ್ಲವನ್ನೂ ನೋಡಿದಾಗ ಎಲ್ಲೋ ಒಂದು ರಾಕ್ಷಸ ಪರ್ವತಿ, ಒಬ್ಬ ರೌಡಿ ಫಿಲ್ಮ್ ಹೀರೋ ಆಗ್ಬಿಟ್ನಲ್ಲ. ಒಬ್ಬ ಹೀರೋ ರೌಡಿ ಪಿಕ್ಚರ್ ಮಾಡಿದ್ದನ್ನು ನಾವು ಕೇಳಿದ್ದೇವೆ, ಒಬ್ಬ ರೌಡಿನೇ ಒಂದು ಫಿಲ್ಮ್ ಹೀರೋ ಆಗಿರೋದನ್ನು ನಾವು ಇಲ್ಲಿ ಎದ್ದು ಕಾಣ್ತಾ ಇದೆ. ರೌಡಿ ಶೀಟರನ್ನು ಓಪನ್ ಮಾಡ್ತಾ ಇರೋದು ತುಂಬ ಪ್ರಶಂಸನೀಯ. ಮತ್ತು ಇದು ಮೊದಲೇ ಆಗಬೇಕಾಗಿತ್ತು. 2011ರಲ್ಲಿ ಏನು ವಿಜಯಲಕ್ಷ್ಮಿ ಅವರನ್ನು ಹಲ್ಲೆ ಮಾಡಿ ಜೈಲು ಅನ್ವಾಸ ಆಯ್ತಲ್ಲ, ಆವಾಗಲೇ ಗೊತ್ತಾಗಬೇಕಾಗಿತ್ತು ಇದು ಮಾನವ ಜಾತಿಗೆ, ಮಾನವರಿಗೆ ಒಂದು ಸೇರೋದಿಲ್ಲ, ಮಾನವೀಯತೆ ಕಮ್ಮಿ ಇದೆ, ಮೃಗ ಮತ್ತು ಒಂದು ದುಷ್ಟಶಕ್ತಿಯ ಅವತಾರಗಳು ಜಾಸ್ತಿ ಇದೆ ಅಂತ ಅವಾಗಲೇ ಮಾಡಬೇಕಾಗಿತ್ತು. ಈಗ ನಾವೇನಾದರೂ ಇತಿಹಾಸ ತೆಗೆದು ನೋಡಿದ್ರೆ 15 ವರ್ಷ ಆದಮೇಲೆ ಈ ಭೂಗತ ದೊರೆಗಳಲ್ಲಿ ಯಾರು ಇದ್ದಾರಲ್ಲ, ನಮ್ಮ ಕರ್ನಾಟಕವನ್ನು ಆಳಿ ಹೊಡೆದಲ್ಲ, ಜಯರಾಜ್ ಆಗಿರ್ಬೋದು, ಆಯಿಲ್ ಕುಮಾರ್ ಆಗಿರ್ಬೋದು, ಕೋಲಿ ಫಯಾಜ್ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ಎಂಥ ಭೂಗತ ದೊರೆಗಳ ಹೆಸರಲ್ಲಿ ದರ್ಶನ್ ತೂಗದೀಪ ಅವ್ರ ಹೆಸರನ್ನು ಸೇರಿಸಬೇಕು. ಯಾಕಂದರೆ ಅವರು ಮಾಡಿರ್ತಕ್ಕಂಥ ಒಂದೊಂದು ಕೃತ್ಯ ಆಚೆ ಬರ್ತಾ ಇದೆ. ಅವರ ಹುಚ್ಚ ಮಾನಸಿಕತೆ, ಅವರ ಒಂದು ದುಷ್ಟ ಮಾನಸಿಕತೆ, ಅವರಲ್ಲಿ ಇರ್ತಕ್ಕಂಥ ಒಂದು ಕ್ರೂರವಾದ ಮಾನಸಿಕತೆ ಆಚೆ ಬರ್ತಾ ಇದೆ. ಇದು ಪೊಲೀಸ್ ಅವರು ರೌಡಿ ಶೀಟರ್ ಓಪನ್ ಮಾಡಿದ್ದಕ್ಕೆ ನನ್ನ ಒಂದು ಸಲ್ಯೂಟ್. ಸರ್, ಇನ್ನು ಪ್ರಮುಖವಾಗಿ ದರ್ಶನ್ ಅವರ ಫ್ಯಾನ್ಸ್ಗಳ ಒಂದು ಸೈಕಿ ಬಗ್ಗೆ ಹೇಳೋದಾದರೆ, ಅಂದರೆ ಆರೋಪಿ ಸ್ಥಾನದಲ್ಲಿ ಇದ್ದಾರಷ್ಟೇ, ಅವರು ಇನ್ನೂ ತಪ್ಪಿತಸ್ಥರಾಗಿಲ್ಲ ಅನ್ನುವಂತಹ ವಾದವನ್ನು ಅವರು ಮಂಡಿಸ್ತಾರೆ. ಬೇಸಿಕಲಿ ಈಗ ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಇಂತಹ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನು ಈ ರೀತಿ ಜಸ್ಟ್ ಆರೋಪಿಯಾಗಿ ಕೂರಿಸೋದು ಕೂಡ ಕಷ್ಟ ಅಲ್ಲ. ಆ್ಯಕ್ಚುಲಿ ಸಮಥಿಂಗ್ ಏನೋ ಸಬ್ಸ್ಟ್ಯಾನ್ಷಿಯಲ್ ಸಿಕ್ಕಿರೋದಕ್ಕೇ ಅವರನ್ನು ಈ ರೀತಿ ಅಂದರೆ ಪೊಲೀಸ್ ಕಸ್ಟಡಿಗೆ ತಗೊಂಡಿರುವಂಥದ್ದು. ಅದು 2 ಸಲ ಆ್ಯಕ್ಚುಲಿ. ಫಸ್ಟ್ ಟೈಮ್ ಒಂದು 6 ದಿನಕ್ಕೆ ಕೇಳಿದ್ರು, ನೆಕ್ಸ್ಟ್ 5ನೇ ದಿನಕ್ಕೆ ಮತ್ತೊಂದು ಸಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎದುರುಗಡೆ ಅವರನ್ನು ಪ್ರೊಡ್ಯೂಸ್ ಮಾಡಿ ಮತ್ತೆ ಇನ್ನು 6 ದಿನಗಳು ಆ್ಯಕ್ಚುಲಿ ತಗೊಂಡಿರುವಂಥದ್ದು, 5 ದಿನಗಳು. ಸೊ ಏನೂ ಮಾಡ್ದೇನೆ ಈ ರೀತಿಯ ಆರೋಪಿ ಸ್ಥಾನದಲ್ಲಿ ಅದು A2 ಅಲ್ಲಿ ಕೂರಿಸಲಿಕ್ಕೆ ಸಾಧ್ಯ ಇದೆಯಾ? ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಅಂತ? ಮೊದಲನೇದಾಗಿ ಈ ಫ್ಯಾನ್ಸು ಬಾಡಿಗೆ ಫ್ಯಾನ್ಸು. ಮೊದಲನೇದಾಗಿ ಅವರ ಆ್ಯಕ್ಟಿಂಗಿಗೆ,
ಅವರ ಫೈಟಿಂಗ್ ಸ್ಕಿಲ್ಸ್ಗೋ ಅವರ ಡೈಲಾಗ್ ಡೆಲಿವರಿಗೆ ಫ್ಯಾನ್ಸು ಕಮ್ಮಿ. ಈ ಎಲ್ಲ ಯಾರು ಬೊಬ್ಬೆ ಹಾಕ್ತಾ ಇದ್ದಾರೆ, ಯಾರು ಗಲಾಟೆ ಮಾಡ್ತಾ ಇದ್ದಾರೆ, ಯಾರು ಅವರನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ, ಅವರೆಲ್ಲ ಪೇಡ್ ಫ್ಯಾನ್ಸ್. ಯಾರು 2 ಹೊತ್ತು ಅನ್ನ ಊಟ ಮಾಡ್ತಾರೆ, ಯಾರು ವಿದ್ಯಾವಂತರಾಗಿದ್ದಾರೆ, ಯಾರು ಮನುಷ್ಯ ಧರ್ಮಕ್ಕೆ ಹುಟ್ಟಿದಾರಲ್ಲ, ಅವರು ಯಾರೂ ಆತನನ್ನು ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಅಂದರೆ 2011ರಲ್ಲೇ ನೀವು ಆ ಹೆಣ್ಣಿಗೆ ಹೊಡೆದಿರೋದನ್ನು ನೋಡಿದ್ದೀರಾ, ಸ್ತ್ರೀ ವಿರೋಧಿ ನೋಡಿದ್ದೀರಾ. ನಿಮ್ಮ ಅಕ್ಕ ತಂಗಿಗೆ ಹೊಡೆದ್ರೆ ನಮಗೆ ನೋವಾಗುವಂಥವ್ರು. ನಿಮಗೆ ಅಷ್ಟು ಕಲ್ಲು ಮನಸ್ಸಿದೆ ಅಂದರೆ ಈ ಫ್ಯಾನಿನ ಸೈಕೆ ನನಗೆ ಅರ್ಥ ಮಾಡ್ಕೋಬೇಕು ಅಂದರೆ 60 ವರ್ಷ ಕಾಂಗ್ರೆಸ್ ಗುಲಾಮರಾಗಿ ಬದುಕಿದ್ರಲ್ಲ, ಅವರನ್ನು ಚೇಂಜ್ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿವಲ್ಲ, ಹಾಗೆ ಈ ಒಂದು ಪೇಡ್ ಗುಲಾಮರಿದ್ದಾರಲ್ಲ, ಈ ಏನು ದರ್ಶನ್ ಫ್ಯಾನ್ಸು, ಅವ್ರನ್ನ ಚೇಂಜ್ ಮಾಡೋದು ತುಂಬ ಕಷ್ಟ ಇದೆ. ಕ್ರಮೇಣ ಅದೆಲ್ಲ ಕಮ್ಮಿ ಆಗುತ್ತೆ. ಯಾವಾಗ ದರ್ಶನನ ಎಕ್ಸ್ಪೋಸೇ ಜಾಸ್ತಿ ಆಗುತ್ತೋ, ಅವರ ಕರ್ಮಕಾಂಡ ಜಾಸ್ತಿ ಆಗುತ್ತೋ, ಅವರೇ ವಾಲಂಟ್ರಿಯಾಗಿ ನಾನು ಯಾರ ಜೊತೆ ನಾನು ಅವರನ್ನು ಆರಾಧನೆ ಮಾಡ್ತಾ ಇದ್ದೆ. ನಾನು ಹೇಳೋದು ಒಂದೇ, ನೀವು ಕ್ವಾಲಿಟೀಸ್ ಫ್ಯಾನ್ ಆಗಿ ಕ್ವಾಲಿಟೀಸನ್ನು ನೀವು ಪಿಕ್ಚರಿಗೋಸ್ಕರ ನೀವು ಫ್ಯಾನ್ ಆಗಿದ್ದರೆ ನಾನು ನಿಮಗೆ ಅವರನ್ನು ಮಾಫ್ ಮಾಡ್ಬೋದು. ಅವರ ಅಂತರಂಗ ಮತ್ತು ಬಹಿರಂಗಕ್ಕೆ ಎರಡಕ್ಕೂ ನೀವು ಫ್ಯಾನ್ ಆಗಿದ್ದೀರಾ ಅಂದರೆ ನಿಮ್ಮಲ್ಲೇ ಏನೋ ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ಥಿಂಕಿಂಗಲ್ಲೇ ಏನೋ ಪ್ರಾಬ್ಲಮ್ ಇದೆ. ನಿಮಗೇನು ಅನ್ಕೊಂಡ್ಬಿಟ್ಟಿದ್ದೀರಾ, ಈಗ ಆಚೆ ಬರ್ತಾರೆ ಬಂದ್ಬಿಟ್ಟು ನೋಡ್ಕೊಂಡ್ಬಿಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಹಾಕ್ತಾ ಇದ್ದೀರಾ. ನೀನು ಏನು ಮಾತಾಡ್ತಾ ಇದೆಯಾ, 6 ತಿಂಗಳ ಆಮೇಲೆ ನೀನು ನೋಡ್ಕೊತೀನಿ, ನಿಂಗೂ ಶೆಡ್ ತೋರಿಸ್ತೀನಿ ಅನ್ನೋದನ್ನು ಕಮೆಂಟ್ ಮಾಡ್ತಾ ಇದ್ದೀರಾ. ನೀವೆಲ್ಲ ನೀವು ಏನೇನು ಕಮೆಂಟ್ ಮಾಡ್ತಾ ಇದ್ದೀರನ್ನ ನಾನು ಇದೆಲ್ಲ ಪೊಲೀಸರ ಗಮನಕ್ಕೂ ತಂದಿದ್ದೀನಿ. ಯಾಕಂದರೆ ನಿಮ್ಮ ಒಂದು ಮನಸ್ಥಿತಿ ಇದೆಯಲ್ಲ, ನಾನು ಹಾಕಿರೋ ಪೋಸ್ಟಿಗೆ, ದರ್ಶನ್ ಅವರ ವಿಕೃತ ಮನಸ್ಸಿಗೆ ನಾನು ಬರೆದಿರ್ತಕ್ಕಂಥ ಪೋಸ್ಟಿಗೆ ನೀವು ಬರ್ದಿರಲ್ಲ, ನಿನಗೂ ಶೆಡ್ ರುಚಿ ತೋರಿಸಿ ಬರಿತಿರಲ್ಲ. ನಿಮ್ಮನ್ನೂ ನಾವು ಕರ್ಕೊಂಡು ಹೋಗ್ತೀವಿ, ನಿಮಗೂ ರುಚಿ ತೋರಿಸ್ತೀವಿ, ಅಣ್ಣ ಬರಲಿ ನೋಡ್ಕೊತೀವಿ ಅನ್ನೋದು ಈ ರೌಡಿಸಮ್ ಮಾತಿದೆಯಲ್ಲ, ಈ ಮಾತಿಗೆ ಟಕ್ಕರ್ ಕೊಡಲಿಕ್ಕೆ ನಿಮ್ಮೆಲ್ಲೂ ನಿಗಾ ಇಟ್ಟಿದ್ದೀವಿ. ನೀವು ಒಂದು ಪುಡಿ ರೌಡಿನೇ, ನೀವು ಸಮರ್ಥನೆ ಮಾಡಿಕೊಂಡ್ರೆ ಇದಕ್ಕೂ ನೀವು ಅದಕ್ಕೆ ಸ್ಪಂದಿಸ್ತಾ ಇದ್ದೀರಂದರೆ ನೀವು ರೌಡಿನೇ. ನಿಮ್ಮ ಮೌನ ಮತ್ತು ನಿಮ್ಮ ಸಮರ್ಥನೆ, ನೀವು ದುಷ್ಟಶಕ್ತಿಗೆ ಸಾಥ್ ಕೊಡ್ತಾ ಇದ್ದೀರಂತ ಫ್ಯಾನ್ಸ್ಗೆ ಹೇಳ್ತೀನಿ ನಾನು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟಿ. ಸರ್, ಈಗ ಸಾಕಷ್ಟು ವಿಷಯಗಳನ್ನು ನೀವು ಹೇಳಿದ್ರಿ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡುವಾಗ. ಅಂದರೆ ಫಸ್ಟ್ 2011 ಆಗಿರಬಹುದು ಆ ಒಂದು ಅವರ ಪರ್ಸ್ನಲ್ ಇನ್ಸಿಡೆಂಟ್, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈಗ ನಿರ್ಮಾಪಕರಿಗೆ ಬೆದರಿಕೆ ಹಾಕಿದ್ದಾಗಿರ್ಬೋದು. ನಿನ್ನೆ ಅಷ್ಟೇ ಉಮಾಪತಿಯವರು ಕೆಲವೊಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ಮಾಧ್ಯಮಗಳಲ್ಲಿ. ಬಟ್ ನಿಮಗೆ ಫಸ್ಟ್ ಟೈಮ್ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾವಾಗ ನಿಮ್ಮ ಪರಿಚಯಕ್ಕೆ ಬಂದಿದ್ದು, ಅಥವಾ ನೀವು ಯಾವಾಗ ಅವರನ್ನು ಭೇಟಿಯಾಗಿದ್ದು ಅದೆಲ್ಲ ಅಂತ? ದೈವ ಇಚ್ಛೆನೋ ಅಥವಾ ಪ್ರಕೃತಿ ನಿಯಮನೋ ನನಗೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ದರ್ಶನ್ ಅವರನ್ನು ಭೇಟಿಯಾಗಿಲ್ಲ. ಇಲ್ಲಿವರೆಗೂ ದರ್ಶನ್ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ, ಸೆಲ್ಫಿ ತೆಗೆಸ್ಕೊಂಡಿಲ್ಲ, ಕೈ ಕೊಟ್ಟಿಲ್ಲ. ಅವರ 6 ಅಡಿ ಸುತ್ತಮುತ್ತ ನಾನು ಬಂದಿಲ್ಲ. ಎಲ್ಲೋ ಒಂದು ಕಡೆ ಚಿರಂಜೀವಿ ಸರ್ಜಾ ಅವರ ಸಾವಲ್ಲಿ ನಾನು ಅವರನ್ನು ನೋಡಿದ್ದು ಜ್ಞಾಪಕ ಇದೆ. ನಾನು ಹೋಗಿದ್ದೆ ಅಲ್ಲಿ. ಧ್ರುವ ಸರ್ಜಾ ಅವರ ಎಂಗೇಜ್ಮೆಂಟಿಗೆ ಬಂದು ಹೋಗಿದ್ದು, ಅವ್ರು ಆಚೆ ಹೋಗ್ತಾ ಇದ್ರು, ನಾನು ಬರ್ತಾ ಇದ್ದೆ. ಈ ಥರದ್ದು ಒಂದು ಸನ್ನಿವೇಶ. ಇಷ್ಟು ಬಿಟ್ಟರೆ ನಾನು ಯಾವುದೇ ಥರದ ದರ್ಶನ್ ಅವರನ್ನು ನಾನು ಪರ್ಸ್ನಲ್ಲಾಗಿ ವೈಯಕ್ತಿಕವಾಗಿ ದುಷ್ಟರು ಕಂಡ್ರೆ ದೂರ ಇರುವಂದಂಗೆ ನಾನು ಆ ದುಷ್ಟನಿಂದ ದೂರ ಇದ್ದೆ. ಸರ್, ಈ ರೀತಿ ಒಂದು ಈಗ ಆ್ಯಂಟಿ ಸೋಷಿಯಲ್ ಅಂತ ಹೇಳ್ಬೋದಾ ನನಗೆ ಗೊತ್ತಿಲ್ಲ ಅವರ ವರ್ತನೆಗಳನ್ನು. ಬಟ್ ಈ ರೀತಿಯ ಒಂದು ವರ್ತನೆ ನಿಮ್ಮ ಒಂದು ಕ್ಲೋಸ್ ಕಾಂಟ್ಯಾಕ್ಟ್ಸಿಂದ ನಿಮಗೆ ದರ್ಶನ್ ಅವ್ರ ಬಗ್ಗೆ ಯಾವುದಾದ್ರೂ ವಿಷಯ ಮೊದಲನೇ ಬಾರಿಗೆ ಕೇಳಿಸಿದ್ದು, ಅಥವಾ ಈ ನಟ ಹೀಗೂ ಇದ್ದಾರಾ ಅಂತ ಅನ್ಸೋದಕ್ಕೆ ಕಾರಣ ಆಗಿದ್ದಂಥ ಯಾವುದಾದ್ರೂ ಉಂಟಾ ಅಂತ? ಆ್ಯಂಟಿ ಸೋಷಿಯಲ್ ಅನ್ನೋಕ್ಕೆ ಅನೇಕ ವಿಷಯಗಳಿದೆ. ಹೆಣ್ಣು ಮಕ್ಕಳ ನಿಂದನೆ ಮಾಡ್ತಾನೆ, ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದಗಳಿಂದ ಬರ್ತಾನೆ ಅಂತ ಫೇಸ್ಬುಕ್ ತುಂಬ ಇದೆ, ಇನ್ಸ್ಟಾಗ್ರಾಮ್ ತುಂಬ ಇದೆ. ದರ್ಶನ್ ಅವರ ವಿಜಯಲಕ್ಷ್ಮಿ ವಾಸಿಸುವ ಅಪಾರ್ಟ್ಮೆಂಟಲ್ಲೇ ನನ್ನ ವಾಸ. ಅವರ 10 ವರ್ಷದ ಆ ಅಪಾರ್ಟ್ಮೆಂಟ್ ಬದುಕಿನಲ್ಲಿ ಆಗಿರುವ ಅನೇಕ ಕೇಸ್ಗಳು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ಆಗಿದೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿಗೆ ದಳಿಸಿರೋ ಪ್ರಕರಣಗಳು 7-8 ಇದೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಹುಡುಗರು ದರ್ಶನ್ ಮಗ ಮತ್ತು ಇನ್ನೊಬ್ಬರ ಫೈಟಿಂಗ್ ಆಡಿರೋದಕ್ಕೆ ದರ್ಶನ್ ಅವರು ಮೂಗು ತೋರಿಸಿ ಆ ಅಪ್ಪನಿಗೆ ಬೈದಿರೋ ಉದಾಹರಣೆ 3-4 ಇದೆ. ಕಸದ ವಿಚಾರ, ಗಾಡಿ ಪಾರ್ಕಿಂಗ್ ವಿಚಾರಕ್ಕೆ ಅನೇಕ ಬಾರಿ ಇದೆ. ಸೊ ಇದು ನನಗೇನು ಹೊಸದನ್ಸೋದಿಲ್ಲ. ಯಾಕೆಂದರೆ ಅವರು ನಾಗರಿಕ ಸಮಾಜಕ್ಕೆ ಲಾಯಕ್ಕಲ್ಲ. ಅವರು ಪರಿವರ್ತನೆ ಆಗಬೇಕು ಅಂದರೆ ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗಬೇಕು, ಪರಿವರ್ತನೆ ಆಗಿ ಹೊಸ ಮಾನವನಾಗಿ ಬರಬೇಕು. ಸರ್, ಪ್ರಮುಖವಾಗಿ ಅಭಿಮಾನಿಗಳು ಹೇಳುವಂಥದ್ದು ಏನಂದರೆ
ಪವಿತ್ರ ಗೌಡ ಅವರು ಇವ್ರ ಇವರ ಲೈಫಿಗೆ ಎಂಟರ್ ಆದ್ಮೇಲೆ ಬಾಸ್ ಈ ಥರ ಆಗೋದ್ರು, ಆ ಥರದ್ದೆಲ್ಲ ಸಾಕಷ್ಟು ಅವ್ರಿಗೆ ಹೇಳ್ತಾ ಇರ್ತಾರೆ. ಜೊತೆಗೆ ಅವ್ರ ಜೊತೆಗೆ ಈಗ ಸದ್ಯಕ್ಕೆ ಇನ್ನೊಂದೇನೆಂದ್ರೆ ಅವ್ರ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸ್ಗಳು ಅವರನ್ನು ಹಾಳು ಮಾಡಿರೋದು, ಇಲ್ಲಾಂದ್ರೆ ಅವರು ಬಹಳ ಮುಗ್ಧವಾದಂತಹ ವ್ಯಕ್ತಿ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಮಾತುಗಳು ಕೇಳಿಬರುತ್ತೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದೇ ಅವರು ಸಮರ್ಥನೆ ಕೊಡೋದು ಹೇಗಿದೆ ಅಂದರೆ, ನಮ್ಮಣ್ಣ ತುಂಬ ಒಳ್ಳೆಯವನು, ಬಂಗಾರ ಚಾಕುಲ್ ಚುಚ್ತಾನೆ, ಬೇರೆಯವ್ರ ಕಬ್ಬಣ ಚಾಕುಲ್ ಚುಚ್ತಾನೆ ಅನ್ನೋದು ಆಗಿದೆ. ಸೊ ಚುಚ್ಚೋದು ಬಂಗಾರ ಚಾಕುದಲ್ಲೇ, ಆದರೆ ಚುಚ್ತಾನಲ್ಲ ಗುರುವೇ, ಈ ಒಳ್ಳೆತನ, ಈ ಥರ ಸ್ವಭಾವಗಳು, ಅದಕ್ಕೆ ಮೇಲೆ ಲೇಪ ಹಚ್ಚೋದೆಲ್ಲ ಇದೆಯಲ್ಲ, ಅದೆಲ್ಲ ಬೂಡಾಟಿಕೆ. ಅದೆಲ್ಲ ಅಯ್ಯೋ ಹಂಗಲ್ಲ ಅವರು ಹಿಂಗಲ್ಲ ಅಂತಲ್ಲ, ಅದೆಲ್ಲ ಸಮರ್ಥನೆ ಮಾಡ್ಕೊಳಕ್ಕೆ. ಒಂದು ರೈಸ್ ಆಗಿರೋದನ್ನು ಅನ್ನ ಮಾಡ್ಬೇಕಾದ್ರೆ ಒಂದು ಅಗಳು ನೋಡಿದ್ರೆ ಗೊತ್ತಾಗುತ್ತೆ ಇದು ಬೇನಿದೆ ಇಲ್ವೋ ಅಂತ. ನಾವು ಅನೇಕ ವಿಷಯಗಳನ್ನು ಮಾಧ್ಯಮದ ಮುಖಾಂತರ, ಫ್ರೆಂಡ್ಸಿನ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ, ದಿನಪತ್ರಿಕೆಗಳ ಮುಖಾಂತರ ಅವರ ಕರ್ಮಕಾಂಡಗಳನ್ನು ಓದಿದ್ದೇವೆ, ಅವರ ಮನಸ್ಥಿತಿಗಳನ್ನು ಓದಿದ್ದೇವೆ. ಪಬ್ಬಲ್ಲಿ ಗಲಾಟೆ ಆಗಿರೋದಾಗಿರ್ಬೋದು, ಪ್ರೊಡ್ಯೂಸರ್ ಗಲಾಟೆ ಆಗಿರೋದಾಗಿರ್ಬೋದು, ಎಷ್ಟು ವಿಷಯ, ಎರಡರೇ 1000 ವಿಷಯ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು, ಆ ಬಾಡಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಆಲ್ರೆಡಿ ಎತ್ತರ ಬೆಳೆದಿದೆ ಹೊರತು ಬ್ರೈನು ಈ ಸಮಾಜಕ್ಕೆ, ಮನುಷ್ಯ ಧರ್ಮಕ್ಕೆ ರೆಡಿಯಾಗಿಲ್ಲ. ಇನ್ನು ಪ್ರಶಾಂತ್ ಸಂಬರ್ಗಿಯವರು ಬೇಸಿಕಲಿ ನಾವು ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಆಗಿರುವಂಥದ್ದು ಕನ್ನಡ ಜನತೆಗೆ. ಅದನ್ನು ಬಿಟ್ಟರೆ ಅವರೀಗ ಕೆಲವೊಂದು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋತಾ ಇದ್ದೀರಾ. ಅದನ್ನು ಹೊರತುಪಡಿಸಿ ಪ್ರಶಾಂತ್ ಸಂಬರ್ಗಿ ಅವರ ಕೆಲಸ ಏನು, ಅಂದರೆ 10 to 5 ಅವ್ರು ಏನು ಮಾಡ್ತಾರೆ ಅಂತ. ಬಿಕಾಸ್ ಕೆಲವೊಂದ್ಸಲ ನೀವು ಮಾಡುವಂತಹ ಟ್ವೀಟ್ಸ್ ಆಗಿರ್ಬೋದು, ಎಲ್ಲೋ ಒಂದೊಂದು ಟ್ವೀಟ್ಸ್ಗಳು ಲೈಕ್ ಗಾಳಿಯಲ್ಲಿ ಗುಂಡು ಅನ್ನೋ ಥರ, ಅಂದರೆ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಇದೇ ವ್ಯಕ್ತಿ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಯಾವುದೋ ಒಂದು ಟ್ವೀಟ್ ಮಾಡಿದ್ದೀರಾ, ಏನಂದರೆ ಈ ರೀತಿ ನಂದು 2 ವರ್ಷದ ಹಿಂದೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಈಗ ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಕೂಡ ಆಗಿದ್ದಾರೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದಕ್ಕೆ ಕಾರಣ ದರ್ಶನ್ ಅವರು ಅನ್ನೋ ಥರ ಮಾತುಗಳನ್ನು ನೀವು ಆ್ಯಕ್ಚುಲಿ ಬರ್ಕೊಂಡಿದ್ದೀರಾ ಫೇಸ್ಬುಕ್ಕಲ್ಲಿ. ಸೊ ಅದು ಯಾರು ಅಂತ ಕ್ಲಿಯರಾಗಿ ಹೇಳಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ನೋಡಿ, ನನ್ನ ಉದ್ಯೋಗ, ನಾನು ಭೂಮಿಪುತ್ರ, ಜಮೀನು ವ್ಯಾಪಾರ, ಬಿಲ್ಡಿಂಗ್ ಕಟ್ಟೋದು, ಅಪಾರ್ಟ್ಮೆಂಟ್ ಮಾಡೋದು. 2012ರಿಂದನೇ ನನ್ನ ಸಂಸ್ಥೆ ಇದೆ. 2012ರಿಂದ 2012 ನಾನು ಫಿಲ್ಮ್, ಚಿತ್ರರಂಗ, ಫಿಲಿಮು, ಡಿಸ್ಟ್ರಿಬ್ಯೂಷನ್ನು, ರೇಡಿಯೋ, ಈ ಥರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ನಂಟು ಹಾಗೆ ಇದೆ. ಬಟ್ ನನ್ನ ಈಗ ಉದ್ಯೋಗ ರಿಯಲ್ ಎಸ್ಟೇಟು, ಭೂಮಿ, ಅಪಾರ್ಟ್ಮೆಂಟು. ಸೊ ಈ ಥರದ್ದು ನನ್ನ ಉದ್ಯೋಗ. ಸೊ ನನ್ನ ಆಫೀಸ್ಗೆಲ್ಲ ನೀವು ಬಂದಾಗಲೂ ನಿಮ್ಗೆ ಗೊತ್ತಿದೆ, ನೀವು ನೋಡಿದ್ದೀರ. ನೀವು ನಾನು ಯಾಕೆ ಈ ವಿಷಯಗಳನ್ನು ಹೇಳ್ತೀನಿ ಅಂದರೆ, ಮೌನವಾಗಿರೋಕ್ಕೆ, ತಪ್ಪುಗಳನ್ನು ನೋಡಿಕೊಂಡು ಮೌನವಾಗಿರೋದಿದೆಯಲ್ಲ, ನಂಗೆ ಇಷ್ಟ ಆಗೋದಿಲ್ಲ. ಸೊ ಆ ಮೌನವಾಗಿರದೇ ಇರೋದಕ್ಕೇ ನಾವು ಆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀವಿ. ಯಾಕೆ ಹೆಸರು ತೊಗೊಂಡು ಈ ಸಲ ಮಾಡಿಲ್ಲ ಅಂದರೆ, ಒಂದು, ಆ ವ್ಯಕ್ತಿ, ಆ ಸಂಗೀತ ನಿರ್ದೇಶಕರು ಆಲ್ರೆಡಿ ತೊಂದರೆಯಲ್ಲಿದ್ದಾರೆ. ಆಲ್ರೆಡಿ ಅವರಿಗೆ ಜೀವ ಬೆದರಿಕೆ ಮತ್ತು ಹೆದರಿಕೆಯನ್ನು ಹಾಕಿ ಲಘು ಹೃದಯಾಘಾತ ಆಗಿದೆ. ಈಗ ಅವ್ರ ಹೆಸರು ತಗೊಂಡು ಅವರ ಒಂದು ತೇಜೋದಯ ಮಾಡಿ, ಅವರ ಹೆಸರಿನಲ್ಲಿ ನಾನು ರಾರಾಜಿಸಿದೆಯಲ್ಲ, ಅಥವಾ ನಾನು ಒಂದು ಗೋಪುರ ಕಟ್ಟೋದಿದೆಯಲ್ಲ ಹೆಸರಿಗೆ, ಅದು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಮಾನವೀಯತೆಯಿಂದ ಈ ಆಗಿತ್ತು ವಿಷಯ ಜನರಿಗೆ ಗೊತ್ತಾಗಲಿ ಅಂತ ನಾನು ಬರೆದಿರೋದು. ಇನ್ನು ಈಗ ನಾಳೆ ಎಸ್ಪೆಷಲಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಏನು ವಿಚಾರಣೆ ಆಗಿರುತ್ತೆ, ಅದಕ್ಕೊಂದು ರೀತಿ ಕೊನೆ ಆಗುವಂತಹ ದಿನ ನಾಳೆಗೆ. ಬಿಕಾಸ್ ನಾಳೆ ಆದ ನಂತರ ಮತ್ತೆ ವಾಪಸ್ ಈಗ ಪೊಲೀಸ್ನವರು ಕಸ್ಟಡಿ ಕೇಳ್ತಾರ ಅಥವಾ ಜೇಸಿಗೆ ವಾಪಸ್ ಕಳಿಸ್ತಾರ, ಅದು ಗೊತ್ತಿಲ್ಲ. ಸೊ ಈಗ ಆಲ್ಮೋಸ್ಟ್ 10 ದಿನಗಳು ಕಳೆದಿದೆ ಕಸ್ಟಡಿಗೆ ತಗೊಂಡವರನ್ನು. ನೀವೀಗ ಇನ್ವೆಸ್ಟಿಗೇಷನ್ ಆಗ್ತಿರುವಂತಹ ರೀತಿ ನೋಡುವಾಗ, ಕಂಪ್ಲೀಟ್ ಈ ಪ್ರಕರಣದ ಡೀಟೇಲ್ಸ್ ಎಲ್ಲ ನೋಡ್ತಾ ಇರುವಾಗ, ಇದು ಎಲ್ಲಿಗೆ ಹೋಗಿ ಎಂಡ್ ಆಗ್ಬೋದು, ತಾರ್ಕಿಕ ಅಂತ್ಯ ಸಿಗುತ್ತಾ, ದರ್ಶನ್ ಅವರಿಗೆ ಲೈಕ್ ಆರೋಪಿ ಆಗಿದ್ದವರು ತಪ್ಪಿತಸ್ಥರಾಗುವಂತಹ ಚಾನ್ಸಸ್ ಎಷ್ಟಿದೆ ನಿಮ್ಮ ಪ್ರಕಾರ ಅಂತ? ಅನೇಕ ಹೈ ಪ್ರೊಫೈಲ್ ಕೇಸಸ್ಸು, ಮರ್ಡರ್ ಕೇಸಸ್ಸು, VIP ಕೇಸಸ್ಸು, ಜನರಲ್ ಮರ್ಡರ್ ಕೇಸಸನ್ನು ವಕೀಲ ವೃತ್ತಿಯವರ ಬಾಯಲ್ಲಿ ನಾನು ಕೇಳಿದ್ದೀನಿ. ನಾನು ವಕೀಲ ಅಲ್ಲ. ಆದರೆ ಒಂದು ಸಮಗ್ರ ಮಾಹಿತಿಯನ್ನು ತಗೊಂಡಾಗ ಇವರಿಗೆ ಬೇಲ್ ಸಿಗೋದು ಕಷ್ಟ ಆಗುತ್ತೆ. ಹೈಕೋರ್ಟಲ್ಲಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬೇಲ್ ತಗೋಬೋದು. ಬಟ್ ಅದಕ್ಕೊಂದು 1 ವರ್ಷ 2 ವರ್ಷ ಆಗುತ್ತೆ, 1.5 ವರ್ಷ ಆಗುತ್ತೆ. ಟ್ರಯಲ್ ನಡೆಯುತ್ತೆ. ಟ್ರಯಲ್ ಫಾಸ್ಟ್ ಟ್ರ್ಯಾಕ್ ಮಾಡಿದ್ರೆ ಇವರ ಅಪರಾಧ ಎಷ್ಟಿದೆ, ಏನು, ಎಷ್ಟು ಶಿಕ್ಷೆ ಅನ್ನೋದನ್ನು ಇನ್ನು 1.5 ವರ್ಷದಲ್ಲಿ ಗೊತ್ತಾಗುತ್ತೆ. ಬಟ್ ಬೇಲ್ ಸಿಗೋದು ಕನಿಷ್ಠ 6 ತಿಂಗಳಿಂದ 1 ವರ್ಷ ಆಗುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ವಿಜಯಲಕ್ಷ್ಮಿ ಅವರು ನೀವು ಲೈಕ್ ವಾಸವಾಗಿರುವಂತಹ ಅಪಾರ್ಟ್ಮೆಂಟ್ನಲ್ಲೇ ಅವರು ಕೂಡ ಇರೋದು ಅನ್ನೋಂತಹ ಮಾತು ಹೇಳಿದ್ರಿ. ಈಗ ಸದ್ಯಕ್ಕೆ ನೋಡಿದ್ರೆ ಅವರ ಪರವಾಗಿ ಅವರ ಫ್ಯಾಮಿಲಿಯಿಂದ ಅವರ ತಮ್ಮ ಕೂಡ ಬಂದಿಲ್ಲ, ಅವರ ಅಮ್ಮನವರು ಕೂಡ ತುಂಬ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಬಟ್ ವಿಜಯಲಕ್ಷ್ಮಿ ಅವರು ಮಾತ್ರ ಇನ್ನೂ ಕೂಡ ಅವರ ಬೆನ್ನಿಗೆ ನಿಂತು ಆ್ಯಕ್ಚುಲಿ ಕಾಯುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈಗ ಮೊನ್ನೆ ಲಾಯರ್ ಇಟ್ಟಿದ್ದಾಗಿರ್ಬೋದು, ಇವತ್ತು ಈಗ ಜಸ್ಟ್ ಅವರು ಆ್ಯಕ್ಚುಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಮೀಟ್ ಆಗಲಿಕ್ಕೆ ಹೋಗಿದ್ದಾರೆ ಆ್ಯಕ್ಚುಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ. ಸೊ ಅವರ ಒಂದು ಬಗ್ಗೆ ಅವ್ರನ್ನ ನೋಡಿರ್ತೀರ ನೀವು ಆ್ಯಕ್ಚುಲಿ, ಅವ್ರು ಹೇಗೆ ಯಾವ ರೀತಿ ಅಂತ. ಸೊ ಇನ್ನೂ ಕೂಡ ಅವರು ದರ್ಶನ್ ಅವರ ಲೈಕ್ ಅಂದರೆ ಕಾಯುವಿಕೆಯನ್ನು ಮಾಡ್ತಾ ಇರುವಂಥದ್ದು, ಅವ್ರು ಸಪೋರ್ಟಾಗಿ ನಿಲ್ತಾ ಇರುವಂಥದ್ದು, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ನೋಡಿ, ಇವಾಗ ಕನ್ನಡದಲ್ಲಿ ಒಂದು ಗಾದೆ ಇದೆ,
ಇಟ್ಕೊಂಡಿರೋಳು ಕ್ಷಣಿಕ, ಕಟ್ಕೊಂಡಿರೋಳು ಕೊನೆ ತನಕ ಅಂತ. ಕಟ್ಕೊಂಡಿರೋದು ಧಾರ್ಮಿಕವಾಗಿ ಸಪ್ತಪದಿ ತುಳಿದಿರೋದು ಶ್ರೀಮತಿ ವಿಜಯಲಕ್ಷ್ಮಿಯವರು. ದುಃಖ ಸಂತೋಷ ಎಲ್ಲವನ್ನೂ ನಾನು ಜೊತೆಗಿರ್ತೀನಿ ಅಂತ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರ್ತಕ್ಕಂಥದ್ದು ಅವರ ಧರ್ಮಪತ್ನಿ. ಇಟ್ಕೊಂಡಿರೋರು ಇವತ್ತು ಇಟ್ಕೊಂಡಿರ್ತಾರೆ, ಬಿಟ್ಟು ಹೋಗ್ತಾರೆ. ಕಟ್ಕೊಂಡಿರೋದು ಮಾಂಗಲ್ಯ ಇಟ್ಕೊಂಡಿರೋರು. ಸೊ ವಿಜಯಲಕ್ಷ್ಮಿಯವರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಗಂಡನ ಪರವಾಗಿ ಮಾಡೇ ಮಾಡ್ತಾರೆ. ಅವರ ಹಕ್ಕದು, ಅವರ ಧರ್ಮ, ಅವರ ಒಂದು ಡ್ಯೂಟಿ, ಅದು ಡ್ಯೂಟಿ ಬೌಂಡ್, ಅವರು ಮಾಡೇ ಮಾಡ್ತಾರೆ. ಯಾಕಂದರೆ ಅನೇಕ ವಿಷಯಗಳು, ಅವರ ಮಗನ ಭವಿಷ್ಯ ಇದೆ, ಅವರ ಭವಿಷ್ಯ ಇದೆ, ಅವರು ಮಾಡಿರ್ತಕ್ಕಂಥ ಆಸ್ತಿಯ ವಿಷಯ ಇದೆ, ಎಲ್ಲವನ್ನು ಸಮಗ್ರವಾಗಿ ನೋಡ್ಕೋಬೇಕು ಅಂದರೆ ವಿಜಯಲಕ್ಷ್ಮಿಯವರು ಹಾಕಿರ್ತಕ್ಕಂಥ ಅವರು ವಕಾಲತ್ ಹಾಕೋದು, ಸೇಫ್ ಗಾರ್ಡ್ ಮಾಡೋದು ಅವ್ರ ಹಕ್ಕಿದೆ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ, ಮಾಡೇ ಮಾಡ್ತಾರೆ. ಸೊ ಈ ಪವಿತ್ರ ಗೌಡ ಅವರು ಕೂಡ RR ನಗರದಲ್ಲೇ ಇರೋದು. ಸೊ ನೀವು ಇರುವಂತಹ ಜಾಗದಿಂದ ಸ್ವಲ್ಪ ದೂರ ಅಷ್ಟೇ. ಈ ಅಪಾರ್ಟ್ಮೆಂಟ್ ಅಂತ ಏನೇ ಹೇಳ್ತಿದ್ದೀರಾ, ನಿಮಗೂ ಕೂಡ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಇರಬಹುದು. ಸೊ ಪವಿತ್ರ ಗೌಡ ಅವರು ಹೇಗೆ ಅಂತ ನಿಮ್ಮ ಪ್ರಕಾರ? ನೋಡಿ, ನನಗೆ ಪವಿತ್ರ ಗೌಡ ಅನ್ನುವ ಒಂದು ನೀಚ ಹೆಣ್ಣಿನ ವಿಷಯ ನನಗೆ ಬರೀ ಇನ್ಸ್ಟಾಗ್ರಾಮು, ಗೂಗಲು, ಫೇಸ್ಬುಕ್ಕಿಂದ ನೋಡಿದ್ದೆ ಹೊರತು ಯಾವುದೇ ಚಿತ್ರದ ಪ್ರೆಸ್ ಕಾನ್ಫರೆನ್ಸ್ ಆಗಲಿ, ಪಾರ್ಟಿ ಆಗಲಿ, ಚಿತ್ರರಂಗದ ಕೂಟ ಆಗಲಿ, ಭೋಜನ ಕೂಟ ಆಗಲಿ, ಫಿಲ್ಮ್ ರಿಲೀಸ್ ಆಗಲಿ, ಎಲ್ಲವೂ ಅವರ ಬಗ್ಗೆ ನನಗೆ ಅವ್ರ ಬಗ್ಗೆ ಕಿಂಚಿತ್ತೂ ಮಾಹಿತಿ ಇಲ್ಲ. ನನಗೆ ಕೇವಲ ಗೂಗಲ್ನಿಂದ ಬಂದಿರತಕ್ಕಂಥ ವಿಷಯನೇ ಹೊರತು ಈ ವಿಷಕನ್ಯೆಯ ಬಗ್ಗೆ, ಆ ವಿಷಕನ್ಯೆ ಏನಾದರೂ ದರ್ಶನಿಗೆ ರೇಣುಕಾ ಸ್ವಾಮಿಯವರ ಮೆಸೇಜ್ ಬಂದಿದೆ, ಅದನ್ನು ಗೌಪ್ಯವಾಗಿ ಇಟ್ಕೊಂಡು ತಾವೇ ಹ್ಯಾಂಡಲ್ ಮಾಡಿದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಇವರು ದರ್ಶನಿನ ಈಗೋವನ್ನು ಚಾಲೆಂಜ್ ಮಾಡಿ, ನೀನು ಗಂಡಸಲ್ವಾ, ನೀನು ಮೀಸೆ ಬಂದಿಲ್ವಾ, ರೇಣುಕಾ ಸ್ವಾಮಿ ಈ ಥರ ಮೆಸೇಜ್ ಕಳಿಸಿ ನೀನೇನು ಆ್ಯಕ್ಷನ್ ತೊಗೊಳಲ್ವ ಅಂತ ಈ ಪ್ರೇರೇಪಣೆ ಮಾಡ್ತಾರಲ್ಲ, ಈ ಹುಳಿ ಹಿಂಡ್ತಾರಲ್ಲ, ಅದರಿಂದನೇ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬಂದಿರೋದು. ಆ ವಿಷಕನ್ಯೆಯಿಂದನೇ ಆತ ಹಾಳಾಗಿರೋದು. ಸರ್, ಇನ್ನು ಆ್ಯಕ್ಚುಲಿ ಪ್ರಶಾಂತ್ ಸಂಬರ್ಗಿ ಅವರು ನೀವೇ ಹೇಳ್ದಂಗೆ ಆಗಲೇ ಈ ಟ್ರೆಂಡಿಂಗ್ ಟಾಪಿಕ್ಸ್ ಏನೆಲ್ಲ ಇರುತ್ತೆ ಅದಕ್ಕೆ ಅವರನ್ನು ಆ್ಯಕ್ಚುಲಿ ಅದಕ್ಕೆ ಕೊಲಾಬ್ರೇಟ್ ಮಾಡಿಕೊಂಡು ಸ್ವಲ್ಪ ಪ್ರಚಾರ ಗಿಟ್ಟಿಸುವಂತಹ ಒಂದು ಇದಿದೆ ಅವರಿಗೆ ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಸೊ ಹಾಗಾಗಿ ಒಂದು ವ್ಯತಿರಿಕ್ತವಾದಂತಹ ಪ್ರಶ್ನೆ ಅಂದರೆ, ದರ್ಶನ್ ಅವ್ರದ್ದು ಈಗ ಟ್ರಯಲ್ಸ್ ನಡೀತಾ ಇದೆ, ಫೈನ್. ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿದೋಯ್ತು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಸೊ ಅದು ಹಳ್ಳ ಹಿಡಿದಿದೆಯಾ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನೋಡಿ, ನಿಮ್ಮ ಪ್ರಶ್ನೆಯಲ್ಲೇ ನಿಮಗೆ ಡ್ಯುವಲ್ ಸ್ಟ್ಯಾಂಡರ್ಡ್ ಇದೆ, ನಿಮ್ಮ ಪ್ರಶ್ನೆಯಲ್ಲೇ ದ್ವಂದ್ವ ನೀತಿ ಇದೆ. ಪ್ರಶಾಂತ್ ಸಂಬರ್ಗಿಯವ್ರಿಗೂ ಮೂಗು ತೂರಿಸ್ಕೊಂಡು ಹೋಗ್ತಾರೆ ಅಂತ ಆಪಾದನೆ ಮಾಡ್ತೀರಾ, ಪ್ರಜ್ವಲ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ನೀವೇ ಕೇಳ್ತೀರಾ. ಮಾತಾಡಿದ್ರೆ ಅವ್ರಿಗೆ ಏನಕ್ಕೆ ಬೇಕಾಗಿತ್ತು ಮಾತಾಡೋಕ್ಕೆ ಅಂತ ನೀವು ಕೇಳ್ತೀರಾ, ಮಾತಾಡಿದ್ರೆ ಅವ್ರಿಗೆ ಏನಕ್ಕೆ ಇದು ಹೆಂಗೆ ಸೇರಿಕೊಂಡ್ರು ಅಂತ ಕೇಳ್ತೀರಾ. ಸೊ ಈ ಒಂದು ಡ್ಯುವಲ್ ಸ್ಟ್ಯಾಂಡರ್ಡ್, ನಾನು ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ, ಯಾವುದಕ್ಕೆ ಟಿಪ್ಪಣಿ ಕೊಟ್ಟಿರ್ಬೋದು, ಯಾವುದಕ್ಕೆ ಮಾತಾಡಿರ್ಬೋದು, ನನ್ನ ಅಲ್ಲಿ ಒಂದು ಬೇಕು ಅನ್ಸಿದ್ದಾಗೆ ಮಾತ್ರ ನಾನು ಮಾತಾಡೋದು. ಯಾಕೆ ಅಂದರೆ ದರ್ಶನ್ ವಿಚಾರದಲ್ಲಿ ಒಬ್ಬ ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಸಿಗಬೇಕು ಅಂತ ಮಾತಾಡಿದ್ದೆ. ನಾನು ಮಾಡಿದ್ದು ಫೇಸ್ಬುಕ್ ಲೈವು 2 ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಮಾತಾಡಿದ್ದು ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಸಿಗಬೇಕು, ಸಹನಾ ಅವ್ರಿಗೆ ಜಸ್ಟಿಸ್ ಸಿಗಬೇಕು. ನೀವು ಪಿಕ್ಚರ್ ನೋಡುವ 100 ರೂಪಾಯಿ 150 ರೂಪಾಯಿಯನ್ನು ಆ ಸಹನ ಕೊಡಬೇಕು, ಅವಾಗಲೇ ನಿಮ್ಮ ಪಾಪಕರ್ಮ ಎಲ್ಲ ಕಳೆದೋಗುತ್ತೆ. ನೀವು ನಿಜವಾಗ್ಲೂ ದರ್ಶನ್ ಫ್ಯಾನ್ ಆಗಿದ್ದರೆ ಆ ಒಂದು ಪ್ರೆಗ್ನೆಂಟ್ ಲೇಡಿಗೆ ಕೊಡಿ ಅಂತ ಹೇಳಿ ನನ್ನ ಮೊದಲನೆಯ ಸ್ಟೇಟ್ಮೆಂಟ್ ಆಗಿತ್ತು, ನನ್ನ ಮೊದಲನೆಯ ಇದ್ದಿತ್ತು. ನನ್ನ ಕಾಳಜಿ ಇದ್ದಿದ್ದು ಆ ರೇಣುಕಾ ಸ್ವಾಮಿ ಇನ್ನೋಸೆಂಟ್ ಫ್ಯಾಮ್ಲಿ, ಚಿತ್ರದುರ್ಗದ ಬಸವ ಪರಂಪರೆಯ ಒಂದು ಸಾಮಾನ್ಯ ಲೋವರ್ ಮಿಡಲ್ ಕ್ಲಾಸಿನ ಫ್ಯಾಮ್ಲಿಗೆ ನನ್ನ ಕಣ್ಣೀರಿತ್ತು, ನನ್ನ ಹೃದಯ ಅದಕ್ಕೆ ಮಿಡಿತಾ ಇತ್ತು. ಅದಕ್ಕೋಸ್ಕರ ಅಲ್ಲಿಂದ ಶುರು ಆಗಿದ್ದು. ಹಾಗೆ ಮೈಕ್ ತಂದು ನೀವು ಇಡ್ತಾ ಇರ್ತೀರಾ, ಆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇನ್ನು ಯಾವುದೇ ಕಾಂಟ್ರವರ್ಸಿಯಲ್ಲೂ ನಾವು ಕರೆದುಬಿಟ್ಟು ಯಾವ ಪ್ರೆಸ್ ಅವರು, ಸೊ ನಾನು ಯಾಕೆ ಬೇಕು, ನನಗೆ ಕೆಲಸ ಇರೋದು 1000, ದುಡಿಮೆ ಮಾಡೋಕ್ಕೆ 1000 ದಾರಿಗಳಿವೆ, ದುಡ್ಡು ಮಾಡೋಕ್ಕೆ 1000 ಇದೆ. ಅದು ಬಿಟ್ಟು ನಮ್ಮ ಶ್ರಮ, ನಮ್ಮ ಟೈಮನ್ನು ಈ ಮೀಡಿಯಾ ಮುಂದೆ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಕಾಳಜಿ ಇದೆ. ಬೇಕಾದ ವಿಷಯಗಳಲ್ಲಿ ಮಾತ್ರ ನಮ್ಗೆ ಎಲ್ಲಿ ಮಾಹಿತಿ ಇದೆಯೋ, ಎಲ್ಲಿ ಇನ್ಫಾರ್ಮೇಷನ್, ನನಗೆ ಚಿತ್ರರಂಗದ ಸಂಬಂಧಪಟ್ಟಿದ್ದು, ನಾನು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾನು ಇದು ಮಾತಾಡ್ತಾ ಇದ್ದೀನಿ. ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ನಾವು ಸಾರಾಸಗಟವಾಗಿ ಇದು ಮಾಡಿದ್ದು ದುಷ್ಟ ಕೆಲಸ, ಈ ಥರದ್ದು ಯಾಕೆ ಹುಚ್ಚು ಮನಸ್ಥಿತಿ ಇದೆ, ತಾವು ಹೆಣ್ಣುಮಕ್ಕಳ ಜೊತೆ ಇದ್ದಿದ್ದು ಅದು ಪ್ರೈವೇಟ್ ವಿಷಯ, ಅದನ್ನು ರೆಕಾರ್ಡ್ ಮಾಡುವ ಬುದ್ಧಿವಂತಿಕೆ ಆತನಿಗೆ ಇಲ್ಲ ಅನ್ನೋದನ್ನು ಅನೇಕ ಬಾರಿ ಹೇಳಿದ್ದೇವೆ. ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ರಾಜಕೀಯವಾಗಿ ಮಾತಾಡಿ ಅದನ್ನು ನಾವು ಯಾಕೆ ಹೊಲಸು ಮಾಡಿಸ್ಕೋಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ. ಎಲ್ಲಿ ನನಗೆ ಮಾಹಿತಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೋ ಅಲ್ಲಿ ನಾನು ಖಂಡಿತವಾಗಿ ಮಾತಾಡ್ತೀನಿ. ಸೊ ಇನ್ನು
ಆ್ಯಕ್ಚುಲಿ ಕನ್ನಡ ಚಿತ್ರರಂಗ ಅಂತ ಹೇಳುವಂಥದ್ದು ಆ್ಯಕ್ಚುಲಿ ಕೇವಲ ಒಬ್ಬ ನಟರ ಮೇಲೆ ನಿಂತಿರುವಂಥದ್ದಲ್ಲ ಇದು. ಸಾಕಷ್ಟು ನಟರುಗಳ ಒಂದು ಶ್ರಮ ಇದೆ ಇಲ್ಲಿ ತನಕ ಬಂದು ಬೆಳೆದಿರೋದಕ್ಕೆ ಆ ಥರದ್ದೆಲ್ಲ. ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ಕಪ್ಪು ಛಾಯೆ, ಇದು ಕಪ್ಪು ನೆರಳು ಬಿದ್ದಾಗ ಆಗಿದೆ, ಇಂಡಸ್ಟ್ರಿಗೆ ಎತ್ತೋದು ಬಹಳ ಕಷ್ಟ, ಆ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇವೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, 250 ಪಿಕ್ಚರ್ ಆಗುತ್ತೆ, ಅದ್ರಲ್ಲಿ ದರ್ಶನ್ದು ವರ್ಷಕ್ಕೆ ಇರೋದು 1 ಅಥವಾ 2. ದರ್ಶನ್ನೇ ಮಾಡಿರೋದು 50ರಿಂದ 60 ಪಿಕ್ಚರು. ಸೊ ಅದು ಒಂದು ತೆಗೆದಿದ ತಕ್ಷಣ ಅದೆಲ್ಲ ಚೇಂಜ್ ಆಗುತ್ತೆ ಅನ್ನೋದಿಲ್ಲ. ನಾವು ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡನ್ನು ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ನಮ್ಮನಿಗೆ ಗುರ್ತು ಹಿಡಿತಾ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ರಜನಿಕಾಂತ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು, ಅಪಾರವಾದ ಗೌರವವನ್ನು ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ದರ್ಶನ್ ತಲೆ ತೆಗೆಸುವ ಕೆಲಸ ಮಾಡಿದ್ದಾರೆ. ನಮ್ಮನ್ನು ಒಂದು ಕಡೆ ಈ ಡಿಸ್ಕಷನ್ಗೆ ಇಷ್ಟೊಂದು ಇತ್ತ ಅವ್ರದ್ದು ಚರಿತ್ರೆ, ಇಷ್ಟೊಂದು ಅವ್ರದ್ದು ಇತ್ತ ಅನ್ನೋದನ್ನು ಈಗ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಒಂದರಿಂದ ಕನ್ನಡ ಇಂಡಸ್ಟ್ರಿ ಏನು ಆಗೋದಿಲ್ಲ. ನಡೀತಾ ಇರುತ್ತೆ, ಸೂರ್ಯ ಉದಯ ಆಗ್ತಾ ಇರುತ್ತೆ, ಜನರು ಹೊಟ್ಟೆ ಹಸಿಯುತ್ತೆ, ಅಡುಗೆ ಮಾಡ್ಕೊತಾರೆ, ತಿಂತಾರೆ. ಯಾರೋ ಒಂದೇನೋ ಆಗಿದೆ ಅಂಥೇಳಿ ಅಡುಗೆ ಮಾಡೋದು ನಿಲ್ಲಿಸಲ್ಲ. ಯಾರ ಮನೇಲಿ ಸಾವಾಗಿದೆ ಅಂಥೇಳಿ ಅಡುಗೆ ಮಾಡೋದು ನಿಲ್ಲಿಸ್ತೀರಾ? ನಡೀತಾನೆ ಇರುತ್ತೆ, ಫೋಟೋ ಹಾಕ್ತಾರೆ, ಫ್ರೇಮ್ ಬರುತ್ತೆ, ಒಂದು ಆ್ಯನಿವರ್ಸರಿ ಮಾಡ್ತಾರೆ, ಪುಣ್ಯತಿಥಿ ಮಾಡ್ತಾರೆ. ಈಗ ಉದಾಹರಣೆಗೆ ಎಲ್ಲವೂ ಎಷ್ಟೊಂದು ಯಾರು ಶಾಶ್ವತ ಅಲ್ಲವಲ್ಲ. ಸೊ ಎಲ್ಲವೂ ನಿಂತು ಹೋಗುತ್ತಾ? ಹಂಗೆ ಸಾಧ್ಯನೇ ಇಲ್ಲ, ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಈಗ ಈ ಒಂದು ಕೇಸ್ನ ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡಬಹುದಾಗಿತ್ತು, ಬಹಳಷ್ಟು ಚಾನ್ಸಸ್ ಇತ್ತು. ಬಟ್ ಆದರೆ ಇದನ್ನು ಈ ರೀತಿ ಥಳಿಸಿ ಕೊಲೆ ಮಾಡುವ ಹಂತಕ್ಕೆ ತಗೊಂಡು ಹೋಗಿದ್ದು ಆ್ಯಕ್ಚುಲಿ ಅದಕ್ಕೆ ಶಿಕ್ಷೆ ಆಗ್ತಾ ಇದೆ ಆಲ್ರೆಡಿ. ಬಟ್ ನಿಮ್ಮ ಪ್ರಕಾರ ರೇಣುಕಾಸ್ವಾಮಿ ಮಾಡಿರೋದು ತಪ್ಪೇ ಅಲ್ವಾ? ಯಾವುದೇ ರೀತಿಯಿಂದನೂ ತಪ್ಪೇ ಅಲ್ವಾ? ನೋಡಿ, ಸೋಷಿಯಲ್ ಮೀಡಿಯಾ ಇರೋದೇ ನಿಮ್ಮ ವ್ಯೂಸ್ ಆ್ಯಂಡ್ ಕಮೆಂಟ್ಸನ್ನು ಬರೆಯೋಕ್ಕೆ. ಅದಕ್ಕೆ ಅದು ಸೋಷಿಯಲ್ ಮೀಡಿಯಾ ಅಂತ ಹೇಳೋದು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕಿದ್ದಕ್ಕೆ ಅವ್ರಿಗೊಂದು ಆಪ್ಷನ್ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್, ರಿಪೋರ್ಟ್, ಕಮ್ಯುನಿಟಿ ಸರ್ವಿಸಸ್, FIR ಅವ್ರಿಗೊಂದು ಆಪ್ಷನ್ ಇತ್ತು. 4 ಆಪ್ಷನ್ ಇತ್ತು ಅವ್ರಿಗೆ. ಅವರು 4 ಆಪ್ಷನನ್ನು ಯೂಸ್ ಮಾಡ್ದೇ ನನಗೆ ಲಕ್ಷ SMS ಬರುತ್ತೆ. ನಾನು ಹಾಕೋ ಪೋಸ್ಟಿಗೆ ಅನ್ಯ ಧರ್ಮದವರು, ಮತಾಂಧರರು ನನಗೆ ಜೀವ ಬೆದರಿಕೆ ಕೊಡ್ತಾರೆ. ನಾನು ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡಿರೋಕ್ಕಾಗತ್ತಾ? ಡಿಲೀಟ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ ಅಷ್ಟೇ. ಅದನ್ನು ಮಾಡೋದು ಬಿಟ್ಬಿಟ್ಟು ಅಥವಾ ಕಂಪ್ಲೇಂಟ್ ಮಾಡ್ಬೋದಿತ್ತು, ಅದು ಫೇಸ್ಬುಕ್ಗೆ ರಿಪೋರ್ಟ್ ಮಾಡ್ಬೋದಾಗಿತ್ತು, ಅಬ್ಯೂಸಿವ್ ಕಮೆಂಟ್ ಅಂತ ಹೇಳಿ, ಅಥವಾ ಅದನ್ನು ಡಿಲೀಟ್ ಮಾಡ್ಬೋದಿತ್ತು. ಯಾವುದೂ ಮಾಡ್ದೇ, ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಈಸ್ ವೆರಿ ಸ್ಟ್ರಾಂಗ್. ಯಾವುದೂ ಮಾಡ್ದೇ ಯಾರೋ ಒಬ್ಬರನ್ನ ಚೂ ಬಿಟ್ಬಿಟ್ಟು ನೀವು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಬಂದು ಹೊಡಿಸ್ತೀನಿ ಅಂತ ಹೇಳಿದ್ರೆ ಯಾವ ಮನಸ್ಥಿತಿ ಇದು? ಇದು ಕೋಲ್ಡ್ ಬ್ಲಡೆಡ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಯೋಚನೆ ಮಾಡಿ ಯಾವುದು ಸಿಕ್ಕಿದಾಗ ಹೊಡೆದಿರೋದು ಅದು ಆಕಸ್ಮಿಕ. ಯೋಚನೆ ಮಾಡಿದಾರಲ್ಲ, ಕರ್ಕೊಂಬರ್ಬೇಕು, ಅವ್ನು ಹಿಂಗೆ ಮಾಡಬೇಕು ಅನ್ನೋದಿಲ್ಲ, ಇಟ್ಸ್ ಕಾಲ್ಡ್ ಕೋಲ್ಡ್ ಬ್ಲಡೆಡ್ ಕಾನ್ಸ್ಪಿರಸಿ. ಇದನ್ನು ನಾವು ಯೋಚನೆ ಮಾಡಿ ಇದು ಅನಾಹುತ ಏನಾಗುತ್ತೆ, ಮುಂದೇನಾಗುತ್ತೆ ಅನ್ನೋದು ಪ್ಲ್ಯಾನ್ ABCD ಮಾಡಿರ್ತಕ್ಕಂಥ ಅನಾಹುತ. ಇದಕ್ಕೆ ಕ್ಷಮೆ ಇಲ್ಲ. ಸರ್, ಇನ್ನು ಕೊನೆಯದಾಗಿ ಪ್ರಶಾಂತ್ ಸಂಬರ್ಗಿ ಅವರಿಗೆ ಇಷ್ಟರ ಮಟ್ಟಿಗೆ ಗಟ್ಸು, ಈ ಥರದ್ದು ಜ್ವಲಂತ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಎಲ್ಲಿಂದ ಹುರುಪು ಬರುತ್ತೆ? ಸೊ ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ, ದರ್ಶನ್ ಅವರ ಫ್ಯಾನ್ಸ್ ಕಡೆಯಿಂದ ಕೂಡ ನಿಮಗೆ ಸಾಕಷ್ಟು ಬೆದರಿಕೆ ಕರೆಗಳು ಆ ಥರದ್ದೆಲ್ಲ ಬರ್ತಾ ಇರುತ್ತೆ ಅಂತ. ಈ ಥರ ಸಾಕಷ್ಟು ಆಗಿದೆ ನಿಮ್ಮ ಇಲ್ಲಿ ತನಕ ನಾವು ನೋಡಿರೋ ಲೈಫ್ ಜೀವನ ಶೈಲಿಯಲ್ಲಿ. ಸೊ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಇದನ್ನೆಲ್ಲ? ಅಂದರೆ ಹೆಂಗೆ, ವಾಟ್ ಈಸ್ ದಟ್ ಪುಲ್ಲಿಂಗ್ ಫೋರ್ಸ್ ಅಂತ? ಸತ್ಯಮೇವ ಜಯತೆ. ಸತ್ಯಕ್ಕೆ ಆಯುಷ್ ಜಾಸ್ತಿ. ನೀವು ಸತ್ಯದ ಕಡೆ ಇದ್ರೆ ನೀವು ಹೆದರ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಅದು ಆಗೋಗ್ಲಿ ಬಿಡಿ, ಆಕ್ಸಿಡೆಂಟ್ ಅದ್ರ ಮುಂದೆ ನಡ್ಕೊಂಡು ಹೋಗ್ಬಿಡೋದು, ಅಲ್ಲಿ ಅನ್ಯಾಯ ಆಯಿತು ನಮ್ಗೆ ಗೊತ್ತಿಲ್ಲದ ಹೋಗ್ಬಿಡೋದು, ಅದು ಮಾಡಿಕೊಂಡ್ರೆ ನಿಮ್ಗೆ ಯಾವಾಗಲೂ ತೊಂದರೆ ಆದಾಗ ಯಾರು ಏನೂ ಮಾತಾಡೋದಿಲ್ಲ. ದಯವಿಟ್ಟು ಚಿತ್ರರಂಗ, ಎಸ್ಪೆಷಲಿ ಚಿತ್ರರಂಗ, ಈ ಧ್ವನಿ ಎತ್ತಬೇಕು. ಇವತ್ತು ನಾನು ಶಿವರಾಜ್ ಕುಮಾರ್ ಅವ್ರು ಕೇಳ್ತಾ ಇದ್ದೀನಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೇ, ನಿಮ್ಮ ಮೌನ ಇದಕ್ಕೆ ಸಮ್ಮತಿ ಸೂಚಿಸ್ತಾ ಇದೆ. ನಿಮ್ಮ ಮೌನ ಇದಕ್ಕೆ ಮಾತಾಡದೇ ಇರೋದು ದರ್ಶನ್ ಮಾಡಿರುವ ಕರ್ಮಕಾಂಡಕ್ಕೆ ನೀವು ಸಮ್ಮತಿ ತೋರಿಸ್ದಾಗಿರುತ್ತೆ. ದಯವಿಟ್ಟು ಅವ್ರು ಮಾಡಿರ್ತಕ್ಕಂಥ ಅಟ್ಟಹಾಸಕ್ಕೆ ನೀವು ಬಂದು ಮಾತಾಡಬೇಕು. ಇದು ಆ ಧೈರ್ಯ ನನಗಿರಬೇಕಾದ್ರೆ ನೀವು ಅನೇಕ ವಿಷಯಗಳೆಲ್ಲ, ಸಣ್ಣ ವಿಷಯಗಳನ್ನು ನೀವು ಮಾತಾಡಿದಿರಲ್ಲ, ಸಣ್ಣ ವಿಷಯಗಳೆಲ್ಲ ನೀವೆಲ್ಲ ರಾಜಿ ಮಾಡಿದಿರಲ್ಲ, ಸಣ್ಣ ವಿಷಯಗಳೆಲ್ಲ ಮನೆಗೆ ಕರ್ಸ್ಕೊಂಡು ನೀವು ಮಾತಾಡಿದಿರಲ್ಲ. ಈ ವಿಷಯಕ್ಕೆ ನೀವು ಮಾತಾಡ್ತಾ ಇರೋದು ನಿಮ್ಮ ಮೌನಂ ಸಮ್ಮತಿ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ನೀವು ದುಷ್ಟರನ್ನ, ರೌಡಿಗಳನ್ನು ಬೆಳೆಸ್ತಾ ಇದ್ದೀರಾ ಅಂತ ನೇರ ಆಪಾದನೆ ಮಾಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟು ಸಮಯ ನಮಗೋಸ್ಕರ ಟೈಮ್ ಕೊಟ್ಟು ಈ ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್. ಪೊಲೀಸ್ ಹ್ಯಾಕ್ ಮಾಡ್ತಿದ್ದೀರಾ. ಸೊ ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.